ನಮಸ್ಕಾರ ಆಚಾರ್ಯಜಿ. ನನ್ನ ಹೆಸರು ಸಂಗೀತಾ ಅಂತ. ನಾನು ಅಮೆರಿಕದಲ್ಲಿ ಇರ್ತೀನಿ. ನನ್ನ ಪ್ರಶ್ನೆ ಅಮ್ಮನ ಆಕಸ್ಮಿಕ ಸಾವಿನ ಬಗ್ಗೆ ಇದೆ. ಅಪ್ಪನಿಗೆ 86 ವಯಸ್ಸು, ಅಮ್ಮನಿಗೆ 80. ಕಳೆದ ವರ್ಷ ಅವರಿಬ್ರು ಕುಫ್ರಿ ಮತ್ತು ಶಿಮ್ಲಾಕ್ಕೆ ಪ್ರವಾಸ ಹೋಗಿದ್ರು. ಅವರು ಸಂಜೆ ತಡವಾಗಿ ಅಲ್ಲಿ ತಲುಪಿದ ಕೂಡಲೇ ಅಮ್ಮನಿಗೆ ಉಸಿರಾಟದ ತೊಂದರೆ ಶುರುವಾಯಿತು ಮತ್ತು ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಅವಳು ಪ್ರಾಣ ಕಳೆದುಕೊಂಡಳು. ಇದು ತುಂಬಾ ಅಚಾನಕ್ಕಾಗಿ ನಡೆದ್ಹೋಯ್ತು. ಅವಳಿಗೆ ಈ ಹಿಂದೆ ಯಾವುದೇ ಆರೋಗ್ಯದ ತೊಂದರೆಗಳಿರಲಿಲ್ಲ. ಈಗ ನಾವು ಈ ಆಕಸ್ಮಿಕ ಸಾವಿನ ನೋವನ್ನ ಎದುರಿಸ್ತಾ ಇದ್ದೀವಿ. ನಾನು ಈಗ ಈ ದುಃಖ ಅನುಭವಿಸ್ತಾ ಇರಬೇಕಾದ್ರೆ ನನ್ನಲ್ಲಿ ಒಂದು ಪ್ರಶ್ನೆ ಮೂಡತ್ತೆ. ಅವಳ ಈ ಆಕಸ್ಮಿಕ ಸಾವು ಅವಳ ಹಣೆಬರಹವೋ, ಅಥವಾ ಅದು ಅವಳ ಕರ್ಮವೋ, ಅಥವಾ ಇನ್ನೇನಾದ್ರೂ ಬೇರೆ ಕಾರಣವಿದೆಯಾ? ಯಾಕಂದ್ರೆ ನಾವು ಶಾಸ್ತ್ರಗಳಲ್ಲಿ ಹೀಗೆಲ್ಲ ಓದ್ತೀವಿ, ಒಂದ್ವೇಳೆ ದೈವಕೃಪೆ ಇದ್ರೆ ವಿಧಿಯೇ ಆಮ್ಲಜನಕ ಸಿಲಿಂಡರ್ ದೊರಕಿಸಿಕೊಡಬಹುದಿತ್ತು, ಆಸ್ಪತ್ರೆಗೆ ತಲುಪಿಸಬಹುದಿತ್ತು ಅಂತೆಲ್ಲ ಹೇಳಲಾಗತ್ತೆ. ಹೀಗಾಗಿ ನನ್ನ ಪ್ರಶ್ನೆ ಏನೆಂದ್ರೆ, ದೈವವು ನಿಜವಾಗಿಯೂ ಹಸ್ತಕ್ಷೇಪ ಮಾಡುತ್ತಾ, ಅಥವಾ ಇದೆಲ್ಲವೂ ವಿಧಿಯಾಟವಾ? ನಾವಿದನ್ನು ಒಪ್ಪಿಕೊಳ್ಳಲೇಬೇಕಾ? ಇದೆ ನನ್ನ ಪ್ರಶ್ನೆ ಆಚಾರ್ಯಜಿ. ಇದು ಯಾವುದೇ ದೈವತ್ವವೂ ಅಲ್ಲ, ವಿಧಿಯಾಟವೂ ಅಲ್ಲ. ಇವು 2 ಶಬ್ದಗಳೇ ಇಲ್ಲಿ ಅಪ್ರಾಸಂಗಿಕ. ನೀವು ಈ ಗ್ಲಾಸನ್ನ ನೋಡಿ. ಇದರಲ್ಲಿ ಸಾಕಷ್ಟು ಮಾಲಿಕ್ಯೂಲ್ಗಳಿವೆ, ಸರಿನಾ? ಇದರಲ್ಲಿ ಎಕ್ಸ್ ಅನ್ನೋ ಒಂದು ಎಲಿಮೆಂಟ್ ಇದೆ ಅನ್ಕೊಳ್ಳೋಣ. ಅದರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಾಲಿಕ್ಯೂಲ್ಗಳಿವೆ ಅಂತಿಟ್ಕೊಳ್ಳಿ. ಅವೆಲ್ಲವೂ ಹೆಚ್ಚು ಕಮ್ಮಿ ಒಂದೇ ರೀತಿ ಇವೆ, ಆಯ್ತಾ? ಆದ್ರೂ ಕೂಡ ಅವುಗಳ ವೆಲಾಸಿಟಿಗಳಲ್ಲಿ ಎಷ್ಟೊಂದು ಭಿನ್ನತೆ ಇರುತ್ತೆ ಗೊತ್ತಾ? ವೆಲಾಸಿಟಿಯ ರೇಂಜ್ -∞ ಇಂದ +∞ ವರೆಗೆ ಬದಲಾಗತ್ತೆ. ಇದರಲ್ಲಿಯೂ ಅದೇ ಆಗ್ತಾ ಇರೋದು. ಅಂದರೆ ಭಿನ್ನ ಭಿನ್ನ ರೀತಿಯಲ್ಲಿ ವರ್ತಿಸಿ ಅಂತ ಅವುಗಳಿಗೆ ಇಲ್ಲಿ ಯಾರೂ ಕೂಡ ಆದೇಶ ಮಾಡ್ತಾ ಇಲ್ಲ. ಮತ್ತು ವೇಗವಾಗಿ ಚಲಿಸಬೇಕೋ ಅಥವಾ ನಿಧಾನವಾಗಿ ಚಲಿಸಬೇಕೋ ಅನ್ನೋದು ಕೂಡ ಅವುಗಳ ವಿಧಿಯಿಂದ ನಿರ್ಧಾರವಾಗ್ತಿರೋದಲ್ಲ, ಯಾದೃಚ್ಛಿಕವಾಗಿ ಆಗ್ತಾ ಇದೆ. ಹಾಗಾಗಿ ನೀವು ಈ ಅಣುಗಳ ವೆಲಾಸಿಟಿ ಡಿಸ್ಟ್ರಿಬ್ಯೂಷನ್ ಅನ್ನು ನೋಡಿದ್ರೆ, ನೀವು ಸಣ್ಣ ಪುಟ್ಟ ಅಂಕಿಅಂಶಗಳನ್ನು ಸಹಿಸಿಕೊಳ್ತೀರಿ ಅಂತ ಆದ್ರೆ ಅರ್ಥ ಮಾಡ್ಕೊಳ್ಳಕ್ಕೆ ಅವು ಸ್ವಲ್ಪ ಸಹಾಯ ಮಾಡಬಹುದು. ಸಾಮಾನ್ಯವಾಗಿ ಎಲ್ಲೆಡೆ ಕಾಣಿಸಿಕೊಳ್ಳುವಂಥ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಅವೆಲ್ಲವೂ ಒಂದೇ ರೀತಿ, ಅವುಗಳ ನಡುವೆ ಯಾವುದೇ ಹೇಳ್ಕೊಳ್ಳುವಂಥ ವ್ಯತ್ಯಾಸವಿಲ್ಲ, ಅಲ್ವಾ? ಶೀಘ್ರದಲ್ಲೇ ಅದನ್ನ ಕ್ಯಾಮೆರಾದಲ್ಲಿ ಫೋಕಸ್ ಮಾಡ್ತಾರೆ, ಆಗ ಸ್ಪಷ್ಟವಾದ ಚಿತ್ರಣ ಮೂಡಬಹುದು. ಆದರೂ ಕೂಡ ನೀವು ನೋಡಿ, ಇಲ್ಲಿ ನಿಮಗೆ ಕೆಲವು ಅಣುಗಳು ಇರೋದು ಕಾಣ್ತಾ ಇದೆ. ಇದನ್ನ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅನ್ಕೊಳ್ಳೋಣ, ಮತ್ತು ಈ ಆಕ್ಸಿಸ್ ರಿಪ್ರೆಸೆಂಟ್ ಮಾಡ್ತಿರೋದು ವೆಲೋಸಿಟಿಯನ್ನ, ಸರಿನಾ? ಹೌದು, ಒಂದೇ ರೀತಿಯಾಗಿರತ್ತೆ, ಯಾವುದೇ ವ್ಯತ್ಯಾಸವಿರಲ್ಲ, ನೋ ಡಿಫರೆನ್ಸ್ ಅಟ್ ಆಲ್. ಆದರೂ ಯಾವುದೋ ಕೆಲವಾರು ಅಣುಗಳು ತುಂಬಾ ಹೆಚ್ಚು ವೇಗ ಹೊಂದಿರುತ್ತವೆ. ಈ ಆಕ್ಸಿಸ್ ಇನ್ಫಿನಿಟಿವರೆಗೂ ಹೋಗತ್ತೆ, ಎಲ್ಲಿಯೂ ನಿಲ್ಲಲ್ಲ. ಆದರೆ ನಾವು ಇನ್ಫಿನಿಟಿ ಅಂತ ತಗೊಳ್ಳೋದು ಬೇಡ, ಇಲ್ಲಿವರೆಗೂ ಅಂತ ಹೇಳೋಣ. ಕೆಲವು ಮಾಲಿಕ್ಯೂಲ್ಗಳು ತುಂಬಾ ಹೆಚ್ಚಿನ ಪಾಸಿಟಿವ್ ವೆಲಾಸಿಟಿಯಿಂದ ಒಂದು ದಿಕ್ಕಿಗೆ ಸಾಗ್ತಾ ಇವೆ, ಇನ್ನು ಕೆಲವು ತುಂಬಾ ಹೆಚ್ಚಿನ ನೆಗೆಟಿವ್ ವೆಲಾಸಿಟಿ ಹೊಂದಿರುತ್ತವೆ. ಬಹುತೇಕ ಮಾಲಿಕ್ಯೂಲ್ಗಳು, ಯಾಕಂದ್ರೆ ಇದು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅನ್ನ ತೋರಿಸುತ್ತೆ, ಹಾಗಾಗಿ ಬಹುತೇಕ ಮಾಲಿಕ್ಯೂಲ್ಗಳು ಸರಾಸರಿ ಅಥವಾ ಮಧ್ಯಮ ವೇಗದ ಅಕ್ಕಪಕ್ಕದಲ್ಲೇ ಇರುತ್ತವೆ. ಮತ್ತು ಈ ವೇಗಗಳು ನಿರಂತರವಾಗಿ ಬದಲಾಗುತ್ತಲೇ ಇರುತ್ತವೆ, ಯಾಕಂದ್ರೆ ಅವುಗಳನ್ನ ಸಾಮಾನ್ಯವಾಗಿ ಬ್ರೌನಿಯನ್ ಮೋಷನ್ ಅಂತ ಕರೆಯಲಾಗುತ್ತೆ. ಹಾಗಾಗಿ ಒಂದು ಹೆಚ್ಚು ವೇಗದ ಅಣು ಕಡಿಮೆ ವೇಗದ ಇನ್ನೊಂದು ಅಣುವಿಗೆ ಡಿಕ್ಕಿ ಹೊಡೆದು ತನ್ನ ಚಲನೆಯ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ, ಮತ್ತು ಅದರ ವೇಗ ಕೂಡ ಒಮ್ಮಿಂದೊಮ್ಮೆಲೆ ಬದಲಾಗುತ್ತೆ.
ಅವೆಲ್ಲವೂ ಸದಾ ಪರಸ್ಪರ ಡಿಕ್ಕಿ ಹೊಡೆಯುತ್ತಲೇ ಇರುತ್ತವೆ. ಗಮನದಲ್ಲಿರಿಸಬೇಕಾಗಿರೋದೇನೆಂದ್ರೆ ಅವೆಲ್ಲವೂ ಒಂದೇ ರೀತಿಯಾಗಿವೆ. ಅವುಗಳಲ್ಲಿ ಯಾವುದೇ ಭಿನ್ನತೆ ಇಲ್ಲ. ಆದರೂ ಸಹ ಅವುಗಳ ವೇಗದಲ್ಲಿ ತುಂಬ ದೊಡ್ಡ ವ್ಯತ್ಯಾಸವಿದೆ. ಅವೆಲ್ಲವೂ ಒಂದೇ ರೀತಿಯಾಗಿವೆ. ಅವುಗಳಲ್ಲಿ ಯಾವುದೇ ಭಿನ್ನತೆ ಇಲ್ಲ. ಆದರೂ ಅವುಗಳ ವೇಗದಲ್ಲಿ ಭಾರಿ ವ್ಯತ್ಯಾಸವಿದೆ. ಅವುಗಳಲ್ಲಿ ಬಹುಪಾಲು ಅಣುಗಳು ಸರಾಸರಿ ವೇಗ ಹೊಂದಿರುತ್ತವೆ. ಈಗ ವೇಗ ಎಂಬ ಶಬ್ದವನ್ನು ತೆಗೆದು ಜೀವನಂತ ಬದಲಾಯಿಸಿ ನೋಡಿ. ಈಗ ಎಲ್ಲ ಅಣುಗಳನ್ನು ಮನುಷ್ಯರು ಅಂದ್ಕೊಳ್ಳೋಣ. ಬಹುತೇಕ ಜನರು ಸರಾಸರಿ ಜೀವಿತಾವಧಿಯನ್ನ ಹೊಂದಿರ್ತಾರೆ. ಭಾರತದಲ್ಲಿ ಸರಾಸರಿ ಜೀವಿತಾವಧಿ 60ರಿಂದ 80 ವರ್ಷ ಇರಬಹುದು. ವಿದೇಶಗಳಲ್ಲಿ ಅದು 70ರಿಂದ 90 ವರ್ಷಗಳವರೆಗೆ ಇರಬಹುದು. ಕೆಲವರದ್ದು ಇದಕ್ಕಿಂತ ಹೆಚ್ಚಿಗೆನೂ ಇರಬಹುದು. ಇನ್ನು ಕೆಲವರದ್ದು 20, 25, 30 ಎಷ್ಟೋ ಇದ್ರೆ ಮತ್ತೆ ಕೆಲವರು 3 ತಿಂಗಳಿನಲ್ಲೇ ಸತ್ತು ಹೋಗ್ತಾರೆ. ಅವರು ಇಲ್ಲೆಲ್ಲೋ ಬರಬಹುದು. ಅದರರ್ಥ ಕೆಲವರು ಚಿಕ್ಕ ವಯಸ್ಸಿನಲ್ಲೇ ಸಾಯೋದಕ್ಕೂ ಶತಾಯುಷಿಗಳಾಗೋದಕ್ಕೂ ಹಣೆಬರಹ ಕಾರಣನ? ಖಂಡಿತ ಇಲ್ಲ. ಇದು ಕೇವಲ ಯಾದೃಚ್ಛಿಕತೆ. ಹೌದು, ಜಸ್ಟ್ ರ್ಯಾಂಡಮ್ನೆಸ್ ಅಷ್ಟೇ ವಿಷಯ. ಹಾಗಾದ್ರೆ ದೈವ ಹಸ್ತಕ್ಷೇಪ ಅಂದ್ರೇನು? ಯಾವ ದೈವ ಹಸ್ತಕ್ಷೇಪವೂ ಇಲ್ಲ. ಇಲ್ಲಿರೋದು ಪ್ರಕೃತಿ. ಪ್ರಕೃತಿಯು ಯಾರ ಹಸ್ತಕ್ಷೇಪವನ್ನು ಸಹಿಸೋದಿಲ್ಲ. ಅದು ಆಗಿಬಿಟ್ಟು ಅಷ್ಟೇ. ನೀವು ಕಾರಣ ಹುಡುಕೋದಕ್ಕೆ ಹೋದ್ರೆ ಯಾವ ಕಾರಣನೂ ಇಲ್ಲ. ಯಾದೃಚ್ಛಿಕತೆಯೇ ಕಾರಣ. ಗೌರವಪೂರ್ಣವಾಗಿ ನಾನು ನಿಮ್ಮನ್ನ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಯಾಕೆ ಅನೇಕ ಯೋಗಿಗಳು, ಇತ್ತೀಚಿನ ಕಾಲದ ಯೋಗಿಗಳು ಕೂಡ ಹೀಗೆ ಹೇಳ್ತಿರ್ತಾರೆ, ಹಿಮಾಲಯದಂತಹ ಒಂದು ಸ್ಥಳಕ್ಕೆ ಹೋದ್ವಿ, ಅಲ್ಲಿ ನಮ್ಮ ಭೌತಿಕ ಯೋಜನೆಯ ಪ್ರಕಾರ ಎಲ್ಲವೂ ತಪ್ಪಾಗಬೇಕಿತ್ತು, ಆದರೆ ಯಾರೋ ಬಂದ್ರು, ಏನೋ ಆಯ್ತು, ಆಶ್ಚರ್ಯವೆಂಬಂತೆ ನಾವು ವಿಮಾನ ಹಿಡಿಯೋದಕ್ಕೆ ಸಾಧ್ಯವಾಯ್ತು, ಆಕ್ಸಿಜನ್ ಸಿಲಿಂಡರ್ ಸಿಕ್ತು ಅಂತ ಹೇಳ್ತಿರ್ತಾರೆ. ಇದು ಹೇಗೆ ಸಾಧ್ಯವಾಯ್ತು? ಮತ್ತು ನನ್ನ ಪ್ರಶ್ನೆ ಏನಂದ್ರೆ, ನಮ್ಮ ಅಮ್ಮನ ವಿಷಯದಲ್ಲಿ ಯಾಕೆ ಹೀಗಾಗಲಿಲ್ಲ? ಜನ ಇಂತಹ ವಿಷಯಗಳನ್ನ ಯಾಕೆ ನಂಬ್ತಾರೆ ಅನ್ನೋದು ಪ್ರಾಯಶಃ ಹೆಚ್ಚು ಸೂಕ್ತವಾದ ಪ್ರಶ್ನೆಯಾಗಬಹುದು ಅನಿಸತ್ತೆ. ಯಾರೋ ಬಂದು ಏನು ಬೇಕಾದರೂ ಹೇಳಿ ಹೋಗಬಹುದು. ಜನ ಮಾತನಾಡೋ ಮಾತುಗಳ ಪರಿ ನೋಡಿದ್ರೆ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಆದರೆ ಒಬ್ಬ ವಿವೇಕಬುದ್ಧಿಯುಳ್ಳ ಮನುಷ್ಯನಾದ ನನಗೆ ವಾಸ್ತವದಲ್ಲಿ ವಿಷಯಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅನ್ನೋದು ಗೊತ್ತಿರಬೇಕು ಮತ್ತು ನಾನು ಯಾವುದನ್ನ ನಂಬಬೇಕು ಅನ್ನೋದನ್ನ ಕೂಡ ತಿಳ್ಕೋಬೇಕು. ಅರ್ಥವಾಗ್ತಾ ಇದೆಯಾ? ಹೌದು. ಅಂದ್ರೆ ನೀವು ರ್ಯಾಂಡಮ್ನೆಸ್ ಅಂತ ಹೇಳ್ತಾ ಇದ್ದೀರಿ? ಹೌದು. ಕೆಲವೊಮ್ಮೆ ಹೀಗಾಗತ್ತೆ. ಯಾರಾದ್ರೂ ಸಾಯೋ ಹಂತವನ್ನ ತಲುಪಿದ್ದಾರೆ ಅನ್ಕೊಳ್ಳಿ. ಆದ್ರೂ ಮತ್ತೆ ಯಾವುದೋ ಹೊಸ ಅಲೆಯೊಂದು ಬಂದು ಅವರು ಬದುಕೋ ಸಾಧ್ಯತೆ ಇರತ್ತೆ. ಆದರೆ ಯಾವ ರೀತಿ ಒಂದು 0 ವೆಲಾಸಿಟಿಯ ಹತ್ತಿರವಿರೋ ಅಣು ಮತ್ತೊಂದು ಹೈ ವೆಲಾಸಿಟಿಯ ಅಣುವಿನೊಂದಿಗೆ ಡಿಕ್ಕಿ ಹೊಡೆದಾಗ ಅದು ವೆಲಾಸಿಟಿಯನ್ನ ಪಡ್ಕೊಳ್ಳುತ್ತೋ ಅದೇ ರೀತಿ ಇದೂನು. ಇದರಲ್ಲಿ ದೈವದ ಹಸ್ತಕ್ಷೇಪ ಇಲ್ಲ. ಇಲ್ಲಿ ಕೇವಲ ರ್ಯಾಂಡಮ್ನೆಸ್ ಮತ್ತು ಲಾ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಕೆಲಸ ಮಾಡ್ತಿದೆ ಅಷ್ಟೇ. ನೋಡಿ, ಸಾವು ಅನ್ನೋ ವಿಷಯ ಬಂದಾಗ ನಾವು ತುಂಬಾ ದೈವದ ಹಸ್ತಕ್ಷೇಪ ಇತ್ಯಾದಿ ಏನೇನೋ ಯೋಚನೆ ಮಾಡ್ತೀವಿ. ಯಾವುದೋ ಒಂದು ಪ್ರಜ್ಞಾಪೂರ್ವಕ ಯೋಜನೆಯಂತೆ ಈ ಕೆಲಸಗಳೆಲ್ಲ ಆಗ್ತಾ ಇವೆಯೇನೋ ಅಂತ ಯೋಚನೆ ಮಾಡ್ತೀವಿ. ಸಾವನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ಹುಟ್ಟನ್ನು ಅರ್ಥ ಮಾಡ್ಕೊಳ್ಳಿ. ಜನನದಲ್ಲಿ ರ್ಯಾಂಡಮ್ನೆಸ್ ಹೊರತಾಗಿ ಮತ್ತೇನಾದ್ರೂ ಇರೋಕೆ ಸಾಧ್ಯವಾ? ಒಂದು ಅಂಡಾಣುವನ್ನು ಫಲವತ್ತಾಗಿಸೋದಕ್ಕೆ ಸ್ಪರ್ಧಿಸುವ ವೀರ್ಯಾಣುಗಳ ಸಂಖ್ಯೆಯನ್ನೊಮ್ಮೆ ನೋಡಿ. ಯಾವುದೋ ಒಂದು ನಿರ್ದಿಷ್ಟವಾಗಿರೋ ವೀರ್ಯಾಣು ಯಶಸ್ವಿಯಾಗತ್ತಷ್ಟೇ. ಅದರಲ್ಲೇನಿದೆ ವಿಶೇಷ? ಎಂಥದೂ ಇಲ್ಲ. ಈ ಒಂದು ನಿರ್ದಿಷ್ಟ ವೀರ್ಯಾಣು ಹೋಗಿ ಅಂಡಾಣುವಿನವರೆಗೆ ತಲುಪಿ ಅದನ್ನು ಫಲವತ್ತಾಗಿಸುವ ಪ್ರಕ್ರಿಯೆ, ಅದೊಂದು ರ್ಯಾಂಡಮ್ ಚಾನ್ಸ್ ಅಷ್ಟೇ. ಇಂತಹ ಲಕ್ಷಾಂತರ ವೀರ್ಯಾಣುಗಳನ್ನ ವಿಸರ್ಜಿಸಲಾಗತ್ತೆ. ಅವೆಲ್ಲ ವ್ಯರ್ಥವಾಗಿ ಹೋಗತ್ವೆ. ಅಂದ್ರೆ ಅದರರ್ಥ ಅವು ಕಳಪೆಯಾಗಿವೆ ಅಥವಾ ಅವುಗಳಿಗೆ ಅರ್ಹತೆ ಇಲ್ಲ ಅಂತಲ್ಲ. ಯಾದೃಚ್ಛಿಕತೆ ಅಷ್ಟೇ. ಇದು ಯಾದೃಚ್ಛಿಕವಾಗಿರೋದ್ರಿಂದ ಜ್ಞಾನಿಗಳಾದವರು ನಮಗೆ ಹೇಳಿದ್ರು ಇದನ್ನೆಲ್ಲ ಗಂಭೀರವಾಗಿ ತೆಗೆದುಕೊಳ್ಬೇಡಿ ಅಂತ. ಯಾಕಂದ್ರೆ ಇದು ಸಂಪೂರ್ಣ ಯಾದೃಚ್ಛಿಕ, ಜಸ್ಟ್ ಚಾನ್ಸ್. ನೀವಿದನ್ನು ಯಾಕಿಷ್ಟು ಗಂಭೀರವಾಗಿ ತೆಗೆದುಕೊಳ್ತಿದ್ದೀರಾ? ನಾನು ಒಂದು ರೇಡಿಯೋ ಆಕ್ಟಿವ್ ಮ್ಯೂಟೇಷನ್ ಅನ್ನು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಅದರಲ್ಲಿ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಯಾಕಂದ್ರೆ ನಾವು ಅದರಲ್ಲಿ ಹಾಫ್ ಲೈಫ್ ಅನ್ನೋ ವಿಷಯದ ಬಗ್ಗೆ ಮಾತನಾಡಬಹುದು. ರೇಡಿಯೋ ಆಕ್ಟಿವ್ ಪದಾರ್ಥಗಳಲ್ಲೂ ಕೂಡ ನಾವು ಇದೇ ಪ್ರಕ್ರಿಯೆಯನ್ನ ಕಾಣಬಹುದು.
ನಾನಾಗ್ಲೇ ಹೇಳ್ದಂತೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಸರ್ವೇ ಸಾಮಾನ್ಯ ಇಡೀ ಪ್ರಕೃತಿಯಲ್ಲೇ ಇರುವಂಥದ್ದು. ಈ ಬೆಲ್ ಶೇಪ್ ಕವನ್ನ ಎಲ್ಲಾ ಕಡೆ ನೋಡಬಹುದು. ನಾವು ಬಹುತೇಕ ಜನ ಈ ಭಾಗದಲ್ಲಿದ್ದೀವಿ, ಆದರೆ ಕೆಲವರು ಇದರ ಆಚೀಚೆ ಬರ್ತಾರೆ. ಅವರು ಇಲ್ಲಿ ಬರಬಹುದು, ಇಲ್ಲಿ ಬರಬಹುದು, ಎಲ್ಲಾದ್ರೂ ಬರಬಹುದು. ಆದ್ರೆ ನೀವು ಎವರೇಜ್ನಿಂದ ಎಷ್ಟೆಷ್ಟು ದೂರ ಹೋಗ್ತೀರೋ ಅಷ್ಟಷ್ಟು ನೀವು ಅಪರೂಪವಾಗ್ತಾ ಹೋಗ್ತೀರಿ. ನಿಮಗೆ ಒಂದ್ ವೇಳೆ ಅಂದ್ರೆ ಅದರರ್ಥ ರ್ಯಾಂಡಮ್ನೆಸ್ ಅನ್ನೋದು ಸಾಮಾನ್ಯ ಅಂತ ನೀವು ಹೇಳ್ತಾ ಇದ್ದೀರಿ ಅಂತಾಯ್ತು. ಏನಂತ ಹೇಳಿದ್ರಿ? ರ್ಯಾಂಡಮ್ನೆಸ್ ಅನ್ನೋದನ್ನ ಸಾಮಾನ್ಯ ಅನ್ಕೊಂಡು ನನ್ನನ್ನು ನಾನು ಸಮಾಧಾನ ಪಡಿಸಿಕೊಳ್ಬೇಕು ಅಂತಾನ ನಿಮ್ಮ ಮಾತಿನ ಅರ್ಥ? ಇಲ್ಲ, ಸಮಾಧಾನ ಪಡಿಸಿಕೊಳ್ಬೇಕಾಗಿಲ್ಲ, ಅರಿತುಕೊಂಡ್ರೆ ಸಾಕು. ಯಾವುದೂ ಕೂಡ ನಮ್ಮ ಯೋಜನೆಯಂತೆ ನಡೆಯೋದಿಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ಆಯ್ತು. ಸರಿ ಸರಿ, ಹೌದು ಸರಿ ಇದೆ. ಮತ್ತು ಯಾವುದೋ ದೈವಿ ಯೋಜನೆಯಂತೆ ಎಲ್ಲವೂ ನಡೆಯುತ್ತೆ ಅನ್ನೋದು ಕೂಡ ತಪ್ಪು, ಸರಿನಾ? ಈಗ ನೋಡಿ. ಹೌದು, ಇದನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ. ಸರಿ ಇದೆ. ನಿಮಗೆ ಗೊತ್ತಾ, ನಾವು ಸಾಮಾನ್ಯವಾಗಿ 2 ತರಹದ ಜನ ಇದಾರೆ ಅಂತ ಅಂದುಕೊಳ್ತೀವಿ. ಮೊದಲನೆಯವರು ಆತ್ಮವಿಶ್ವಾಸ ಇರೋವ್ರು. ಇವರು ನನ್ನ ಜೀವನ ನನ್ನ ಪ್ಲಾನ್ ಪ್ರಕಾರನೇ ನಡೆಯತ್ತೆ ಅಂತಾರೆ. ಎರಡನೆಯವರು ಸಂಪೂರ್ಣವಾಗಿ ಶರಣಾಗತಿ ಆದವರು. ಇವರು ನನ್ನ ಜೀವನ ದೈವೇಚ್ಛೆಯ ಪ್ರಕಾರ ನಡೆಯತ್ತೆ ಅಂತಾರೆ. ಈ 2 ವರ್ಗದವರು ಒಂದೇ ರೀತಿನೇ. ಯಾಕಂದ್ರೆ ಇಬ್ಬರು ಯಾವುದೋ ಒಂದು ಪ್ಲಾನ್ ಇದೆ ಅಂತ ನಂಬ್ತಾರೆ. ಮೊದಲಿನವನು ನನ್ನ ಪ್ಲಾನ್ನಿಂದ ನನ್ನ ಜೀವನ ಸಾಗತ್ತೆ ಅಂತಾನೆ. ಎರಡನೆಯವನು ದೇವರ ಪ್ಲಾನ್ನಿಂದ ನನ್ನ ಜೀವನ ಸಾಗತ್ತೆ ಅಂತಾನೆ. ಆದರೆ ನಿಜಾಂಶ ಏನಂದ್ರೆ ಯಾರ ಬಳಿಯೂ ಪ್ಲಾನ್ ಇಲ್ಲ. ನಿಮ್ಮ ಪ್ಲಾನ್ ಪ್ರಕಾರನೂ ಜೀವನ ನಡೆಯಲ್ಲ. ಮತ್ತೆ ನಿಮ್ಮ ಜೀವನ ನಡೆಸೋಕೆ ದೇವರ ಬಳಿಯೂ ಕೂಡ ಯಾವುದೇ ಪ್ಲಾನ್ ಇಲ್ಲ. ಯಾವುದೇ ಪ್ಲಾನ್ ಇಲ್ಲ. ಇರೋದೆಲ್ಲ ರ್ಯಾಂಡಮ್ನೆಸ್ ಅಷ್ಟೇ. ಆದರೆ ಈ ರ್ಯಾಂಡಮ್ನೆಸ್ ತಲೆ ಕೆಡಿಸತ್ತೆ. ಅದು ನಮ್ಮನ್ನ ಸತಾಯಿಸತ್ತೆ, ಗೊಂದಲಕ್ಕೀಡು ಮಾಡತ್ತೆ. ಒಂದು ದೊಡ್ಡ ಅವಮಾನ ಅನ್ನೋ ಥರ. ಯಾರೋ ಒಬ್ಬ ನಮ್ಮನ್ನ ಕೊಲ್ಲೋಕೆ ಬಂದ, ಗುಂಡು ಹೊಡೆದ, ನಾವು ಸತ್ವಿ ಅನ್ನೋ ಥರ. ಇದನ್ನ ನೀವು ಬೇರೆಯವರ ಎದುರಿಗೆ ನಾನೊಬ್ಬ ಸಂತ್ರಸ್ತ ಅಂತ ಹೇಳಬಹುದು, ಏನೋ ಒಂದು ಕಥೆ ಹೆಣಿಯಬಹುದು. ಆದರೆ ಅಚಾನಕ್ಕಾಗಿ ಎಲ್ಲಿಂದೋ ಬಂದ ಗುಂಡು ನಿಮಗೆ ತಗುಲಿ ನೀವು ಸತ್ತೋದ್ರೆ ಅದರಲ್ಲೇನಿದೆ ಅಂಥ ಘನತೆ? ಸಾವು ಒಂದು ಯಾದೃಚ್ಛಿಕ ಘಟನೆ. ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಎಲ್ಲಿಗೋ ಗುಂಡು ಹೊಡೆದ, ಆ ಗುಂಡು ನನಗೆ ತಗುಲಿ ನಾನು ಸತ್ತೋದೆ ಅಷ್ಟೇ. ಮಾನವನ ಜೀವನ ಅಂದ್ರೆ ಇದೆ. ಯಾಕಂದ್ರೆ ನಮ್ಮ ಘನತೆಗೆ ಈ ಯಾದೃಚ್ಛಿಕತೆ ಅನ್ನೋದು ಒಂದು ಕಪ್ಪು ಚುಕ್ಕೆ ಇದ್ದಂತೆ. ಹಾಗಾಗಿ ನಾವು ಅದನ್ನ ಒಪ್ಕೊಳ್ಳೋಕೆ ಇಷ್ಟಪಡಲ್ಲ. ಇದನ್ನು ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋದು ನಮ್ಮ ಬಲವಾದ ನಂಬಿಕೆ. ಆದರೆ ಯಾರೂ ಕೂಡ ಇದನ್ನ ಉದ್ದೇಶಪೂರ್ವಕವಾಗಿ ಮಾಡ್ತಿಲ್ಲ. ಇದು ಸುಮ್ಮನೆ ನಡೀತಿದೆ ಅಷ್ಟೇ. ಇಡೀ ಆಧ್ಯಾತ್ಮ ಹೇಳ್ತಿರೋದೇ ಇದನ್ನ. ಯಾರೂ ಇದನ್ನ ಮಾಡ್ತಿಲ್ಲ ಅಂತ. ಇದು ಯಾದೃಚ್ಛಿಕವಷ್ಟೇ. ಹಾಗಾಗಿ ಇಲ್ಲಿ ಯಾವುದೇ ಕರ್ತೃ ಇಲ್ಲ. ಆದರೆ ನಾವು ಒಂದು ಯೋಜನೆ ಇದೆ ಅಂತ ಊಹಿಸಿಕೊಳ್ತೀವಿ. ಒಂದು ಪ್ಲಾನ್ ಇದೆ ಅಂತ ಊಹಿಸೋದ್ರಿಂದ ಆ ಪ್ಲಾನ್ ಮಾಡುವವನೊಬ್ಬ ಇರಬೇಕು ಅಂತ ಊಹಿಸ್ತೀವಿ. ನಾವು ಒಂದು ಪ್ಲಾನ್ ಕುರಿತಾಗಿ ಯೋಚಿಸೋದ್ರಿಂದ ಅಹಂಕಾರದ ಮೇಲಿನ ನಮ್ಮ ನಂಬಿಕೆಯನ್ನ ಗಟ್ಟಿಗೊಳಿಸ್ತೀವಷ್ಟೇ. ಯಾಕಂದ್ರೆ ಒಂದು ಪ್ಲಾನ್ ಇದೆ ಅಂತಾದ್ರೆ ಅದಕ್ಕೊಬ್ಬ ಪ್ಲಾನರ್ ಕೂಡ ಇರಲೇಬೇಕು ತಾನೇ. ಹಾಗಾದ್ರೆ ಆ ಪ್ಲಾನ್ ಯಾರದು? ಅಹಂಕಾರದ್ದು. ನಾವು ಅಹಂಕಾರವನ್ನ ನಂಬೋದ್ರಿಂದ ಒಂದು ಯೋಜನೆ ಮತ್ತು ಆ ಯೋಜನೆಯ ಕರ್ತ ಇರಲೇಬೇಕು ಅಂತ ನಾವು ನಂಬ್ತೀವಿ. ನಿಜಾಂಶ ಏನಂದ್ರೆ ಎಲ್ಲೂ ಯಾವುದೇ ಪ್ಲಾನ್ ಇಲ್ಲ. ಎಲ್ಲವೂ ಸುಮ್ಮನೆ ನಡೀತಾ ಇದೆ ಅಷ್ಟೇ. ಇಟ್ಸ್ ಜಸ್ಟ್ ಹ್ಯಾಪನಿಂಗ್. ಇದು ಸುಮ್ನೆ ನಡೀತಾ ಇರೋದ್ರಿಂದಲೇ ಕೃಷ್ಣನಂತಹ ಗುರುಗಳು ನಮಗೆ ಏನು ಹೇಳ್ತಾರಂದ್ರೆ, ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಡಿ, ಇದಕ್ಕೆ ಹೆಚ್ಚು ಮಹತ್ವ ಕೊಡಬೇಡಿ, ಅದರ ಮೇಲೆ ಹೆಚ್ಚು ಅವಲಂಬಿತರಾಗಬೇಡಿ, ಅಷ್ಟೊಂದು ಅಂಟಿಕೊಳ್ಬೇಡಿ. ಪ್ರಕೃತಿ ನಿಮ್ಮ ಅಂಟಿಕೊಳ್ಳುವಿಕೆಗೆ ಕಿವಿಗೊಡೋದಿಲ್ಲ. ನಿಮ್ಮ ನಂಬಿಕೆಗಳು, ಭಾವನೆಗಳು ಅಥವಾ ನಿಮ್ಮ ಯಾವುದೇ ವಿಚಾರಗಳ ಬಗ್ಗೆ ಪ್ರಕೃತಿಗೆ ಯಾವುದೇ ಗೌರವವಿಲ್ಲ. ಯಾಕಂದ್ರೆ ನಿಮ್ಮ ಈ ಭಾವನೆ ಇತ್ಯಾದಿಗಳು ನಿಮ್ಮದಲ್ಲವೇ ಅಲ್ಲ. ಪ್ರಕೃತಿಗೆ ನಿಮ್ಮ ಭಾವನೆಗಳ ಬಗ್ಗೆ ನಿಮಗಿಂತ ಚೆನ್ನಾಗಿ ಗೊತ್ತು. ನಿಮ್ಮ ಭಾವನೆಗಳು ಎಲ್ಲಿಂದ ಬರ್ತಾ ಇವೆ ಅಂತ ಪ್ರಕೃತಿಗೆ ಗೊತ್ತು. ಎಲ್ಲಿಂದ ಬರ್ತಾ ಇವೆ? ಪ್ರಕೃತಿಯಿಂದಲೇ ಬರ್ತಾ ಇವೆ. ಆದರೆ ನೀವು ಪ್ರಕೃತಿಯ ಬಳಿ ಹೋಗಿ, ಇವು ನನ್ನ ಭಾವನೆಗಳು, ದಯವಿಟ್ಟು ಇವನ್ನು ಗುರುತಿಸಿ ಗೌರವಿಸು ಅಂತ ಹೇಳ್ತೀರಿ. ಆಗ ಪ್ರಕೃತಿ ಏನ್ ಹೇಳತ್ತೆ ಗೊತ್ತಾ? ಏನು? ನೀವು ಭಾವನೆಗಳು ಅಂತೇನು ಕರಿತಾ ಇದ್ದೀರೋ ಅವೆಲ್ಲ ನನ್ನ ಯಾದೃಚ್ಛಿಕತೆಯ ಕಾರ್ಯವಷ್ಟೇ. ಮತ್ತು ನೀವು ನನ್ನ ಭಾವನೆಗಳು ಅಂತ ಹೇಳ್ತಿದ್ದೀರಿ. ವಾಸ್ತವವಾಗಿ ನೀವೇ ಅಸ್ತಿತ್ವದಲ್ಲಿಲ್ಲ. ಹಾಗಾದ್ರೆ ನಾನು ಯಾವುದಕ್ಕೆ ಗೌರವ ಕೊಡಬೇಕು? ಇಲ್ಲಿ ಗೌರವ ಕೊಡೋದಕ್ಕೆ ಏನೂ ಇಲ್ಲ. ಸಮುದ್ರದಲ್ಲಿ ಯಾವ ರೀತಿ ಅಲೆಗಳು ಏಳೋದು ಬೀಳೋದು ಆಗತ್ತೋ ಅದೇ ರೀತಿ ನಾವು ಕೂಡ ಬರ್ತೀವಿ ಹೋಗ್ತೀವಿ. ಅಲ್ಲಿ ಯಾವುದೇ ನ್ಯಾಯವಾಗಲಿ ತರ್ಕವಾಗಲಿ ಖಂಡಿತ ಇಲ್ಲ.
ಆದರೆ ಪ್ರೀತಿಪಾತ್ರರ ವಿಷಯ ಬಂದಾಗ ನಾವು ಆ ಇಡೀ ಘಟನೆಗೆ ಒಂದು ಅಂತ್ಯ ಹಾಡಬೇಕು ಅಂತ ಇಷ್ಟಪಡ್ತೀವಿ. ನಿಮ್ಮ ಆ ಭಾವನೆ ನನಗೆ ಅರ್ಥವಾಗತ್ತೆ ಮತ್ತು ನಾನದನ್ನ ಮೆಚ್ಚಿಕೊಳ್ತೀನಿ, ಗೌರವಿಸ್ತೇನೆ ಕೂಡ. ಸರಿ ಸರಿ, ಯಾವುದೋ ಘಟನೆಯನ್ನ ನಂಬುವ ಮೊದಲು ಯಾಕೆ ನಡೀತು ಅನ್ನೋದನ್ನ ತಿಳ್ಕೋಬೇಕು. ನಾವು ಯಾವ ರೀತಿ ಯಾದೃಚ್ಛಿಕವಾಗಿ ಬರ್ತೀವೋ ಅದೇ ರೀತಿ ಸಾಯ್ತೀವಿ ಕೂಡ. ಅದರಲ್ಲೇನೂ ವಿಶೇಷವಿಲ್ಲ ಮತ್ತು ನಾವಿದನ್ನು ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ. ಆದರೆ ಒಂದ್ವೇಳೆ ನಾವು ಇದನ್ನ ಸ್ವೀಕಾರ ಮಾಡಿಕೊಂಡ್ರೆ ಅದೇ ನಮ್ಮನ್ನ ಮುಕ್ತಗೊಳಿಸತ್ತೆ. ಹೌದು, ನೀವು ಸರಿಯಾಗಿ ಹೇಳಿದ್ರಿ. ನಾನು ಕೂಡ ಅದೇ ದಾರಿಯಲ್ಲಿದ್ದೀನಿ. ಇನ್ನಷ್ಟು ನಿಮ್ಮ ಸಮಯವನ್ನ ತೆಗೆದುಕೊಳ್ಳೋದಕ್ಕೆ ನಾನು ಬಯಸಲ್ಲ. ಆದರೆ ಕೊನೆಯದಾಗಿ ಒಂದು ಮಾತು. ಕಳೆದ 1 ವರ್ಷದಿಂದ ನಾನು ಸಂಕಟಪಡ್ತಾ ಇದ್ದೆ ಮತ್ತು ಇದು ಎಷ್ಟೊಂದು ವಿಚಿತ್ರ ಅಂತನಿಸತ್ತೆ. ಬಹುಶಃ ಇದು ನಿಮ್ಮ ಆಶೀರ್ವಾದವೇ ಇರಬಹುದು. ಯಾಕಂದ್ರೆ ನಾಳೆ ಅಮ್ಮನ ಮೊದಲ ಪುಣ್ಯಸ್ಮರಣೆ ತಿಥಿಯ ಅನುಸಾರ ಮತ್ತು ಇವತ್ತೇ ನೀವು ನನ್ನ ಪ್ರಶ್ನೆಯನ್ನ ತೆಗೆದುಕೊಂಡ್ರಿ. ಹಾಗಾಗಿ ನಾನು ನಿಮಗೆ ತುಂಬಾ ಕೃತಜ್ಞರಾಗಿದ್ದೀನಿ ಆಚಾರ್ಯಜಿ. ನಿಮಗೆ ಸದಾ ಶುಭವಾಗಲಿ ಅಂತ ಹಾರೈಸ್ತೀನಿ. ನಾನು ಕೃತಜ್ಞ. ಥ್ಯಾಂಕ್ ಯು ಸರ್.